ನಮಸ್ಕಾರ. SSLC ಸೈನ್ಸ್ ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ. ಸೊ ಈ ಕೊನೆ ಕ್ಷಣದ ತಯಾರಿಯನ್ನ ಹೇಗೆ ಸೂಪರ್ ಚಾರ್ಜ್ ಮಾಡೋದು? ಬನ್ನಿ, ಮುಂದಿನ ಕೆಲವೇ ನಿಮಿಷಗಳಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ಬೇಕೇ ಬೇಕಾದ ವಿಷಯಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಸುಮ್ಮನೆ ಓದ್ಕೊಂಡು ಹೋಗಲ್ಲ, ಬದಲಾಗಿ ಎಕ್ಸಾಮ್ ಗೆಲ್ಲೋಕೆ ಯಾವ ಕಾನ್ಸೆಪ್ಟ್ಗಳು ತುಂಬಾನೇ ಮುಖ್ಯವೋ ಅದನ್ನ ಮಾತ್ರ ಏಕ್ದಮ್ ಶಕ್ತಿಯುತವಾಗಿ ಸ್ಪೀಡಾಗಿ ರಿವಿಷನ್ ಮಾಡೋಣ. ಹಾಲ್ ಟಿಕೆಟ್ ಕೈಗೆ ಬಂದಾಗಿದೆ, ಡೇಟ್ ಕೂಡ ಫಿಕ್ಸ್ ಆಗಿದೆ ಅಲ್ವಾ? ಇನ್ನು ಕೌಂಟ್ಡೌನ್ ಶುರು. ಇಲ್ಲಿಂದ ಪ್ರತಿಯೊಂದು ದಿನ, ಪ್ರತಿಯೊಂದು ಗಂಟೆ ಕೂಡ ತುಂಬಾನೇ ಅಮೂಲ್ಯ. ಹೌದು, ಇದು ಫೈನಲ್ ಕೌಂಟ್ಡೌನ್. ಈ ಟೈಮನ್ನ ನಾವು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತೀವೋ ರಿಸಲ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಲೆಟ್ಸ್ ಗೆಟ್ ರೆಡಿ. ಓಕೆ, ಹಾಗಾದ್ರೆ ಈ ಜರ್ನಿ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಮೈಂಡ್ ಸೆಟ್ ಸರಿ ಇರಬೇಕು. ಅದನ್ನ ಮೊದಲು ಸರಿ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. DVGಯವರ ಒಂದು ಅದ್ಭುತವಾದ ಮಾತು ನೆನಪಿಗೆ ಬರುತ್ತೆ. ಮನಸ್ಸು ಎಲ್ಲಕ್ಕೂ ಮೂಲ, ಅದನ್ನ ಸರಿಪಡಿಸ್ಕೊಡದ ಹೊರತು ಇನ್ಯಾವುದೂ ಸರಿಯಾಗೋದು. ನೋಡಿ, ಎಷ್ಟೊಂದು ಸತ್ಯವಾದ ಮಾತು ಅಲ್ವಾ? ನಮ್ಮ ಯಶಸ್ಸಿನ ಮೊದಲ ಹೆಜ್ಜೆನೇ ನಮ್ಮ ಪಾಸಿಟಿವ್ ಮೈಂಡ್ಸೆಟ್. ಸರಿ, ನಮ್ಮ ಮೈಂಡ್ ಸೆಟ್ ಈಗ ರೆಡಿಯಾಗಿದೆ. ಹಾಗಾದ್ರೆ ನಮ್ಮ ಮೊದಲ ಟಾಪಿಕ್ಗೆ ಹೋಗೋಣ. ಫಿಸಿಕ್ಸ್. ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ತಂದ್ಕೊಡೋ ಚಾಪ್ಟರ್ ಅಂದ್ರೆ ಅದು ಬೆಳಕು. ಇದರ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ರೇಖಾಚಿತ್ರ ಆಗ್ಲಿ, ಪ್ರಾಬ್ಲಮ್ಸ್ ಆಗ್ಲಿ ಎಲ್ಲವನ್ನೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮೊದಲಿಗೆ ಲೈಟ್ನ 2 ಮುಖ್ಯವಾದ ರೂಲ್ಸ್ಗಳನ್ನ ಜ್ಞಾಪಕಿಸ್ಕೊಳ್ಳೋಣ. ಫಸ್ಟ್ ಒನ್, ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವಾಗ್ಲೂ ಆಂಗಲ್ ಆಫ್ ರಿಫ್ಲೆಕ್ಷನ್ಗೆ ಸಮ ಇರುತ್ತೆ ಅಷ್ಟೇ. ಇನ್ನೊಂದು ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್. ಇದರಲ್ಲಿ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತೆ ಲಂಬ, ಈ 3 ಒಂದೇ ಪ್ಲೇನ್ನಲ್ಲಿರುತ್ತೆ. ಈ 2 ನಿಯಮಗಳು ಪರ್ಫೆಕ್ಟ್ ಆದ್ರೆ ಇಡೀ ಚಾಪ್ಟರ್ ನಮ್ಮ ಕೈಲಿದ್ದಾಗೆ. ಈಗ ಈ ಚಿತ್ರಗಳನ್ನ ಒಮ್ಮೆ ನೋಡಿ. ಎಡಗಡೆ ಇರೋದು ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರರ್. ಇದು ಲೈಟ್ ಬೀಮ್ಸ್ನ ಹೇಗೆ ಒಂದೇ ಪಾಯಿಂಟ್ನಲ್ಲಿ ಫೋಕಸ್ ಮಾಡ್ತಾ ಇದೆ ನೋಡಿ. ಬಲಗಡೆ ಇರೋದು ಪೀನಮಸೂರ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ಇದು ಲೈಟನ್ನ ತನ್ನ ಮೂಲಕ ಪಾಸ್ ಮಾಡಿ ಅದನ್ನ ಬೆಂಡ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ದರ್ಪಣ ಅಂದ್ರೆ ಮಿರರ್ ಲೈಟನ್ನ ರಿಫ್ಲೆಕ್ಟ್ ಮಾಡುತ್ತೆ, ಮಸೂರ ಅಂದ್ರೆ ಲೆನ್ಸ್ ಅದನ್ನ ಬೆಂಡ್ ಮಾಡುತ್ತೆ. ಇದೇ ಮೇನ್ ಡಿಫ್ರೆನ್ಸ್. ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಒಂದು ಕಾನ್ವೆಕ್ಸ್ ಲೆನ್ಸ್ ಮುಂದೆ ಆಬ್ಜೆಕ್ಟ್ ಅನ್ನ 2f1 ಮತ್ತು f1 ಮಧ್ಯೆ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? 2f2 ಇಂದ ಆಚೆಗೆ. ಇಮೇಜ್ ಸೈಜ್ ಹೇಗಿರುತ್ತೆ? ವಸ್ತುವಿಗಿಂತ ದೊಡ್ಡದು. ಅದರ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಅಂದ್ರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಈ ಥರ ವಸ್ತುವಿನ ಜಾಗ ಬದಲಾದಂತೆ ಇಮೇಜ್ ಹೇಗೆಲ್ಲ ಚೇಂಜ್ ಆಗುತ್ತೆ ಅನ್ನೋ ಟೇಬಲ್ ಇದೆಯಲ್ಲ, ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಮಾರ್ಕ್ಸ್ ಗ್ಯಾರಂಟಿ. ಸರಿ, ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಆಕಾಶ ಯಾಕೆ ನೀಲಿ ಬಣ್ಣದಲ್ಲೇ ಕಾಣುತ್ತೆ? ಬೇರೆ ಕಲರ್ ಯಾಕಿಲ್ಲ? ಇದಕ್ಕೆ ಕಾರಣ ಬೆಳಕಿನ ಚದುರುವಿಕೆ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೂರ್ಯನ ಬೆಳಕಲ್ಲಿರೋ ಬೇರೆಲ್ಲ ಬಣ್ಣಗಳಿಗಿಂತ ನೀಲಿ ಬಣ್ಣ ನಮ್ಮ ವಾತಾವರಣದಲ್ಲಿರೋ ಸಣ್ಣ ಸಣ್ಣ ಕಣಗಳಿಗೆ ಬಡಿದು ಜಾಸ್ತಿ ಸ್ಕ್ಯಾಟರ್ ಆಗುತ್ತೆ, ಅಂದ್ರೆ ಚದುರುತ್ತೆ. ಅದಕ್ಕೆ ನಮಗೆ ಆಕಾಶ ನೀಲಿಯಾಗಿ ಕಾಣೋದು. ಸಿಂಪಲ್ ಅಲ್ವಾ? ಆಯ್ತು, ಬೆಳಕಿನ ಕಥೆ ಮುಗಿತು. ಈಗ ಕರೆಂಟ್ ಶಾಕ್ ಹೊಡೆಯೋಕೆ ರೆಡಿ ಆಗೋಣ. ಅಂದ್ರೆ ವಿದ್ಯುತ್ ಶಕ್ತಿ ಚಾಪ್ಟರ್ಗೆ ಹೋಗೋಣ. ಸರ್ಕ್ಯೂಟ್ ಅಂದ್ರೇನು, ಓಮ್ಸ್ ಲಾ ಅಂದ್ರೇನು, ಇದೆಲ್ಲವನ್ನ ಸಿಂಪಲ್ ಸ್ಟೆಪ್ಸ್ನಲ್ಲಿ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಥರ ಕಲಿಯೋಣ. ಫಸ್ಟ್, ವಿದ್ಯುತ್ ಮಂಡಲ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಏನು? ಅದು ಜಸ್ಟ್ ಕರೆಂಟ್ ಪಾಸ್ ಆಗೋಕೆ ಇರೋ ಒಂದು ಕಂಪ್ಲೀಟ್ ಕ್ಲೋಸ್ಡ್ ಪಾತ್ ಅಷ್ಟೇ. ಇದನ್ನು ಒಂದು ರೇಸ್ ಟ್ರ್ಯಾಕ್ ಥರ ಅನ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟಿಂದ ಶುರುವಾಗಿ ಮತ್ತೆ ಅದೇ ಜಾಗಕ್ಕೆ ಬಂದು ಸೇರ್ಬೇಕು. ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಇರಬಾರ್ದು. ಅದೇ ಸರ್ಕ್ಯೂಟ್. ಹೇಗೆ ನಾವು ಕನ್ನಡ ಕಲಿಯೋಕೆ ಆ ಇ ಬೇಕೋ, ಹಾಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಕಲಿಯೋಕೆ ಈ ಸಿಂಬಲ್ಸ್ ಬೇಕು. ಪ್ರತಿಯೊಂದು ಸಿಂಬಲ್ಗೂ ಒಂದೊಂದು ಅರ್ಥ ಇದೆ. ಇದನ್ನ ಕಲ್ತರೆ ಸರ್ಕ್ಯೂಟ್ ಡಯಾಗ್ರಾಮ್ ಬಿಡಿಸೋದು ತುಂಬಾ ಈಸಿ. ಈ ಟೇಬಲ್ ಇದೆಯಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇದು ಬೈಬಲ್ ಇದ್ದಾಗೆ. ಪ್ರತಿಯೊಂದು ಕ್ವಾಂಟಿಟಿ ಮತ್ತೆ ಅದರ SI ಯೂನಿಟ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಕರೆಂಟ್ ಅಂದ್ರೆ ಆಂಪಿಯರ್, ರೆಸಿಸ್ಟೆನ್ಸ್ ಅಂದ್ರೆ ಓಮ್. ಇದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಪೂರ್ತಿ ಆನ್ಸರ್ ರಾಂಗ್ ಆಗತ್ತೆ. ಸೊ ಬಿ ಕೇರ್ಫುಲ್. ಎಲೆಕ್ಟ್ರಿಸಿಟಿಯಲ್ಲಿ 2 ಫಾರ್ಮುಲಾಗಳು ತುಂಬಾ ಪವರ್ಫುಲ್. ಒಂದು ಓಮ್ಸ್ ಲಾ V=IR. ಇದು ವೋಲ್ಟೇಜ್, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ನಡುವಿನ ರಿಲೇಷನ್ ಹೇಳುತ್ತೆ. ಇನ್ನೊಂದು ಜೌಲ್ಸ್ ಲಾ ಆಫ್ ಹೀಟಿಂಗ್ H=I²RT. ಅಂದ್ರೆ ಒಂದು ವೈರ್ನಲ್ಲಿ ಕರೆಂಟ್ ಪಾಸ್ ಆದಾಗ ಎಷ್ಟು ಹೀಟ್ ಜನರೇಟ್ ಆಗುತ್ತೆ ಅಂತ ಕಂಡುಹಿಡಿಯೋಕೆ ಇದು ಹೆಲ್ಪ್ ಮಾಡುತ್ತೆ. ಎಲೆಕ್ಟ್ರಿಸಿಟಿ ಜೊತೆ ಆಟ ಆಡಬಾರ್ದು ಅಲ್ವಾ? ಸೇಫ್ಟಿ ತುಂಬಾನೇ ಇಂಪಾರ್ಟೆಂಟ್. ಓವರ್ಲೋಡ್ ಯಾಕಾಗುತ್ತೆ? ಸಿಂಪಲ್. ಒಂದೇ ಸಾಕೆಟ್ಗೆ ಮಿಕ್ಸರ್, ಗ್ರೈಂಡರ್, ಫ್ರಿಡ್ಜ್ ಎಲ್ಲ ಹಾಕಿದ್ರೆ, ಅಥವಾ ಲೈವ್ ವೈರ್, ನ್ಯೂಟ್ರಲ್ ವೈರ್ ಒಂದ್ಕೊಂದು ಟಚ್ ಆದ್ರೆ
ಆಗ ಜಾಸ್ತಿ ಕರೆಂಟ್ ಪಾಸ್ ಆಗಿ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಪ್ರಯತ್ನವೇ ನಮ್ಮ ಜೀವನದ ಮೂಲಭೂತ ಶಕ್ತಿ. ಪ್ರತಿ ಪ್ರಯತ್ನವೇ ನಮ್ಮ ಗೆಲುವಿನ ಮೆಟ್ಟಿಲು. ಸೊ ಸ್ವಲ್ಪ ಬ್ರೇಕ್ ತಗೊಂಡು ಇದೇ ಎನರ್ಜಿಯೊಂದಿಗೆ ಈಗ ಜೀವಜಗತ್ತಿನ ಅದ್ಭುತಗಳನ್ನ ನೋಡಕ್ಕೆ ನಮ್ಮ ಮುಂದಿನ ಸೆಕ್ಷನ್ಗೆ ಹೋಗೋಣ. ಓಕೆ, ಫಿಸಿಕ್ಸ್ ಆಯಿತು. ಈಗ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಕಡೆ ಗಮನ ಹರಿಸೋಣ. ಈ ಜೀವ ಜಗತ್ತು ಹೇಗೆ ಕೆಲಸ ಮಾಡುತ್ತೆ, ಅದರ ಹಿಂದಿನ ಸೈನ್ಸ್ ಏನು? ಬನ್ನಿ, ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲ ಬದುಕಿರೋಕೆ ಕಾರಣ ಸಸ್ಯಗಳು ಅಲ್ವಾ? ಅವು ಆಹಾರ ತಯಾರಿಸೋ ಪ್ರೊಸೆಸ್ ಅಂದ್ರೆ ಫೋಟೋಸಿಂಥೆಸಿಸ್. ಅದರ 4 ಸಿಂಪಲ್ ಸ್ಟೆಪ್ಸ್ ನೋಡಿ. ಫಸ್ಟ್, ಎಲೆಗಳಲ್ಲಿರೋ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಹಿಡಿದಿಡುತ್ತೆ. ಸೆಕೆಂಡ್, ಆ ಲೈಟ್ ಎನರ್ಜಿ ನೀರನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಒಡೆಯುತ್ತೆ. ಲಾಸ್ಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ಸಸ್ಯಗಳ ಫುಡ್. ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಿದೆ ಅಂತ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ಕೆಲವು ಸೈನ್ಸ್ ಇವೆ. ಒಂದು, ಅದರ ಸ್ಥಿತಿ ಚೇಂಜ್ ಆಗ್ಬೋದು, ಅಂದ್ರೆ ಸಾಲಿಡ್ ಇರೋದು ಲಿಕ್ವಿಡ್ ಆಗ್ಬೋದು. ಇಲ್ಲಾಂದ್ರೆ ಟೆಂಪರೇಚರ್ ಚೇಂಜ್ ಆಗ್ಬೋದು, ಗ್ಯಾಸ್ ರಿಲೀಸ್ ಆಗ್ಬೋದು, ಅಥವಾ ಕಲರ್ ಕೂಡ ಚೇಂಜ್ ಆಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಬ್ಬಣ ತುಕ್ಕು ಹಿಡಿಯೋದು. ಅದರ ಕಲರ್ ಚೇಂಜ್ ಆಗುತ್ತಲ್ವಾ, ಅದೇ ಒಂದು ಕೆಮಿಕಲ್ ರಿಯಾಕ್ಷನ್. ವೆಜಿಟೇಟಿವ್ ಪ್ರಾಪಗೇಷನ್ ಅಂದ್ರೆ ಕಾಯಜ ಪ್ರಜನನ. ಇದು ಯಾಕಿಷ್ಟೊಂದು ಯೂಸ್ಫುಲ್ ಗೊತ್ತಾ? ಯಾಕಂದ್ರೆ ಇದರಿಂದ ಪೇರೆಂಟ್ ಪ್ಲಾಂಟ್ನ ಜೆರಾಕ್ಸ್ ಕಾಪಿ ಥರ ಹೊಸ ಗಿಡಗಳನ್ನ ಪಡಿಬೋದು. ಬೀಜ ಇಲ್ಲದೇ ಇರೋ ಗಿಡಗಳಾದ ಗುಲಾಬಿ, ಮಲ್ಲಿಗೆಯನ್ನ ಇದೇ ರೀತಿ ಬೆಳೆಸೋದು. ಪ್ಲಸ್ ಗಿಡಗಳು ತುಂಬಾ ಬೇಗ ಹೂವು, ಹಣ್ಣು ಬಿಡುತ್ತೆ. ಇದರಿಂದ ಒಳ್ಳೆ ಇಳುವರಿ ಸಿಗುತ್ತೆ ಮತ್ತೆ ರೋಗಾನೂ ಕಮ್ಮಿ. ಓಕೆ, ನಾವು ಈಗ ಕೊನೆಯ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಆದ ಭಾಗಕ್ಕೆ ಬಂದಿದ್ದೀವಿ. ಅದುವೇ ಗೆಲ್ಲುವ ಮನಸ್ಥಿತಿ, ದ ವಿನ್ನಿಂಗ್ ಮೈಂಡ್ ಸೆಟ್. ಯಶಸ್ಸು ಅನ್ನೋದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ. ಅದು ನಮ್ಮ ಕಠಿಣ ಪರಿಶ್ರಮ, ನಮ್ಮ ಕಲಿಕೆ ಮತ್ತೆ ನಾವು ಮಾಡೋ ಕೆಲಸವನ್ನ ಪ್ರೀತಿಸೋದ್ರ ಫಲ. ಒಂದು ವಿಷಯ ನೆನ್ಪಿಡಿ, ಈಗ ಓದೋ ಪ್ರತಿ ಗಂಟೆ ಕೂಡ ನಮ್ಮ ಭವಿಷ್ಯಕ್ಕಾಗಿ ನಾವು ಮಾಡ್ತಿರೋ ಇನ್ವೆಸ್ಟ್ಮೆಂಟ್. ಎಲ್ಲ ತಯಾರಿಯಾಗಿದೆ, ಬೇಕಾದ ಜ್ಞಾನ ಈಗ ನಮ್ಮಲ್ಲಿದೆ. ಈಗ ಉಳಿದಿರೋದು ಒಂದೇ, ಎಕ್ಸಾಮ್ ಹಾಲ್ನಲ್ಲಿ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದು. ಆಲ್ ದ ಬೆಸ್ಟ್.